ಗೈಸ್ ನಮ್ಮ ಆಫೀಸಲ್ಲಿ ರೋಬೋಟ್ ಬೇರೆ ತಯಾರಿಸ್ತವ್ರೆ. ಹ್ಯಾಪಿ ಬರ್ಡೇ ಟು ಯು ಕಾವ್ಯ. ಲಾಂಗ್ ಟೈಮ್ ಮಚ್ಚಿ ವಿ ಮೀಟ್ ಅಪ್. ಹೆಂಗೆ ಇದು ಪಿ ಜಿಯಲ್ಲಿರೋ ಇಲಿ ಇಷ್ಟ ಆಗ್ಬಿಟ್ಟಿದೆ. ಆ ಇಲಿ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ನ್ಯೂ ವಿಡಿಯೋ ಜೊತೆಗೆ ಬರ್ತಾ ಇದ್ದೀವಿ. ಇವತ್ತು ಆಫೀಸ್ ವ್ಲಾಗ್ ಆಗಿರುತ್ತೆ. ಬನ್ನಿ, ಆಫೀಸ್ ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು. ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಿಡಿಸಿ 7ಗೆ ಹೋಗ್ತಾ ಇದ್ದೀನಿ. ಹೆಂಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ. ಕಾವ್ಯ ನಾನು ಮೀಟಾಗಿ ತುಂಬ ದಿನನೇ ಆಗಿತ್ತು, ಆಲ್ಮೋಸ್ಟ್ 2 ಮಂತ್ಸ್ ಅಂತಲೇ ಹೇಳ್ಬೋದು. ಅವ್ರು ಬೇರೆ ಪ್ರಾಜೆಕ್ಟ್, ನಾನು ಬೇರೆ ಪ್ರಾಜೆಕ್ಟು, ಲೊಕೇಶನ್ನು ಚೇಂಜ್ ಆಗಿಬಿಟ್ಟಿತ್ತು. ಅದಕ್ಕಾಗಿ ಇವತ್ತು ಹೆಂಗಿರುತ್ತೆ ನೋಡೋಣ ಬನ್ನಿ. ಲಾಂಗ್ ಟೈಮ್ ಮಚ್ಚಿ ವಿ ಮೀಟ್ ಅಪ್. ಹೆಂಗೆ ಎಕ್ಸ್ಪೀರಿಯನ್ಸ್ ನೋಡಿ, ತುಂಬ ದಿನ ಆದಮೇಲೆ. ಸೋ ಹ್ಯಾಪಿ. ಇನ್ನೊಬ್ಬರು ಕಳೆದೋಗಿದ್ರು, ವಾಪಸ್ ಸಿಕ್ಕಿದ್ರು, ತುಂಬ ಖುಷಿ ಆಯ್ತು. ಅದೇನು ಎಲ್ಲ ಹೇಳ್ಕೊಳಕ್ಕಷ್ಟೇ ದೊಡ್ಡ ಕಂಪ್ನಿಗಳು. ಸೈಜಲ್ಲಿ ಮಾತ್ರ ಜಾಸ್ತಿ ಇದೆ, ಸೈಜ್ ತಾರೆ ಕೈಸ್. ಇಲ್ಲೊಂದೇ ಫೇವ್ರೇಟ್ ನಮಗೆ ಬ್ಲಾಗ್ ಅಂದರೆ ಆಚೆ ಕಡೆ ಎಲ್ಲ ಮಾಡಿದ್ರೆ ಹೊಡೆದ್ಬಿಟ್ಟು ಕಳಿಸ್ಬಿಡ್ತಾರೆ ಗೈಸ್. ಇಲ್ಲಾಂದರೆ ವಿಡಿಯೋ ಡಿಲೀಟ್ ಮಾಡೋವರೆಗೂ ಬಿಡೋಲ್ಲ ಅಲ್ವಾ ಮಚ್ಚಿ? ಒಂದು ಫೋಟೋ ತಗೊಂಡ್ರು ಅಷ್ಟೇ ವಾಪಸ್ ಕಳಿಸ್ಬಿಡ್ತಾರೆ, ಇಲ್ಲ ಅದನ್ನು ಡಿಲೀಟ್ ಮಾಡಬೇಕಷ್ಟೆ. ಸೆಲ್ಫಿ ಟೈಮ್. ಇವತ್ತು ಲಾಸ್ಟ್ ಡೇ ಇನ್ ಝೈಲಮಲ್ಲಿ. ಇವತ್ತು ವಿಡಿಯೋ ಕಾಲ್ ಇದೆ, ವಿಡಿಯೋ ಕಾನ್ಫರೆನ್ಸ್ ಹೆಂಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಕಾವ್ಯನ ಕರ್ಕೊಂಡೋಗೋಣ, ಹೆಂಗಿರುತ್ತೆ ನಮ್ಮ ಟೀಮ್ ಅಂತ ಹೇಳ್ಬಿಟ್ಟು. ಹೆಂಗಿತ್ತು ಮಚ್ಚಿ ನಿಮಗೆ ಬೇರೆ ಬೇರೆ ಪ್ರಾಜೆಕ್ಟಲ್ಲಿ ಎಕ್ಸ್ಪೀರಿಯನ್ಸ್? ವರ್ಸ್ಟ್ ಆಗಿತ್ತು ಅಲ್ವಾ? ನೈಕಿ ಇಸ್ ದ ಬೆಸ್ಟ್. ಆಫ್ಟರ್ ದಟ್ ಎವ್ರಿಥಿಂಗ್ ವಾಸ್ ವರ್ಸ್ಟ್. ಪ್ರಾಜೆಕ್ಟ್ ಇಸ್ ಆಲ್ಸೋ ವರ್ಸ್ಟ್. ಆ ಪ್ರಾಜೆಕ್ಟಲ್ಲಿ ನಾವು ಒಳ್ಳೆ ರಾಜರ ಥರ ಇದ್ಬಿಟ್ಟು ಗೈಸ್, ಈ ಪ್ರಾಜೆಕ್ಟ್ ಹೋದರೆ ಯಾರು ಗೊತ್ತಿದ್ದೀರಾ ಹೆಂಗೆ ಫೀಲ್ ಆಗ್ತಿದೆ ಅಂದರೆ, ಲೈಕ್ ಏನೋ ಲೋನ್ಲಿನೆಸ್ಸು ಎಲ್ಲ ಸಪ್ರೇಟ್ ಆಗ್ಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ. ಈಗ ಹೊಸ ಬೇರೆ ಬೇರೆ ಪ್ರಾಜೆಕ್ಟಿಗೆ ಹೋದರೂ ಸಹ ಅದು ಹಂಗೆ ಫೀಲ್ ಆಗುತ್ತೆ. ಅದು ಸೊ 1 ವರ್ಷ 1.5 ವರ್ಷ ಒಂದೇ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ರಿ, ಬಾಂಡಿಂಗ್ ಚೆನ್ನಾಗಿತ್ತು. ಇವಾಗ ಬೇರೆ ಬೇರೆ ಅಂದರೆ ಹಂಗೆ ಏನು ಮಾಡೋಕ್ಕಾಗಲ್ಲ. ಅದೇ ಥರ ಇರುತ್ತೆ ಆಫೀಸ್ ಲೈಫ್. ಕಾರ್ಪೊರೇಟಲ್ಲಿ ಹಾಗೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಕಡೆಯೂ ಹಂಗೆ ಅನಿಸುತ್ತೆ. ನಮಗೆ ಇದು ಹೊಸದಷ್ಟು. ಎಲ್ಲದರಲ್ಲೂ ಕಾಂಪ್ರಮೈಸ್, ಎಲ್ಲದರಲ್ಲೂ ಅಡ್ಜಸ್ಟ್ಮೆಂಟ್, ಸ್ಯಾಕ್ರಿಫೈಸ್ ಅಷ್ಟೆ. ಜಾಗ ಯಾವುದೇ ಇರಲಿ, ಜನ ಯಾವುದೇ ಇರಲಿ, ನಾವು ನಮ್ಮ ತಂದಲ್ಲಿರಬೇಕು ಅಂತಾರಲ್ಲ ಆ ಥರ. ನಾನು ಎಲ್ಲೇ ಹೋದರೂ ಅಷ್ಟೇ, ನಾನು ಮಾಡ್ಕೊಂಡಿರೋ ಫ್ರೆಂಡ್ಸ್ಗಳನ್ನ ಮಾತ್ರ ಯಾವತ್ತೂ ಮರೆಯಲ್ಲ. ಎಲ್ಲರನ್ನೂ ಟಚಲ್ಲಿ ಇಟ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಇದು ನಮ್ಮ ವಿಡಿಯೋ ಕಾನ್ಫರೆನ್ಸ್ ಆಗಿತ್ತು. ಅದಾದಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳಿ ನಾನು ಕಾವ್ಯ ಹೊರಟ್ರಿ. ಅವ್ರ ಟೀಮ್ ಲಂಚ್ ಅರೇಂಜ್ ಆಗಿತ್ತು, ಸರಿ ಅಂತ ಹೇಳಿ ಕಾವ್ಯ ಫಸ್ಟ್ ಊಟ ಮಾಡ್ಕೊಂಡು ಅದಾದಮೇಲೆ ಹೋಗೋಣ ಅಂತ ಹೇಳಿ ಟೀಮ್ ಲಂಚ್ ಮಾಡಿಕೊಂಡು ಆಚೆ ಬಂದರೆ ಫುಲ್ ಇಂಡಿಪೆಂಡೆನ್ಸ್ ಡೇಗೆ ರೆಡಿ ಮಾಡ್ತಾಯಿದ್ರು. ಗೊತ್ತು ಈ ವಿಡಿಯೋ ಲೇಟಾಗಿ ಬರ್ತಿದೆ ಅಂತ ಹೇಳಿಬಿಟ್ಟು ಸಾರಿ. ಹೆಂಗೋ ಅಟ್ಲೀಸ್ಟ್ ಇಂಡಿಪೆಂಡೆನ್ಸ್ ಕೊಟ್ಟು ಫ್ರೀಯಾಗಿ ವಿಡಿಯೋ ಮಾಡೋದಕ್ಕೆ ಇದು ಮಾಡಿಕೊಟ್ಟಿದ್ರು. ಅದೊಂದು ಖುಷಿ ಇತ್ತು. ಎಲ್ಲ ಕ್ಯಾಂಪಸ್ ವಿಡಿಯೋ ಮಾತ್ರ ಚೆನ್ನಾಗಿ ಮಾಡ್ಕೊಂಡು ಬಂದೆ. ನನಗಂತೂ ಸಿಕ್ಕಿದೆ ಚಾನ್ಸ್ ಅಂತ ಹೇಳಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಆಫೀಸ್. ಏನು ಸ್ಟೋರಿಗೆ ಹೋಗಿ ಐಸ್ ಕ್ರೀಮ್ ತಗೊಂಡು ಕಾವಿನ ಬರ್ತಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗೋಣ ಬನ್ನಿ ಗೈಸ್. ಬರ್ತ್ಡೇ ಮುಗಿ 3 ತಿಂಗಳಾಯ್ತು. ಆ 3 ತಿಂಗಳಾದ್ಮೇಲೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನಾವು. ಹೆಂಗೆ ಕೇಕ್ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಲ್ವಾ? ಇಷ್ಟು ದೊಡ್ಡ ಕೇಕಲ್ಲಿ ಯಾರೂ ಸೆಲೆಬ್ರೇಟ್ ಮಾಡಿಸಿರಲ್ಲ ಇದುವರೆಗೂ. ಕಾವ್ಯ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಕಾವ್ಯ. ತುಂಬ ಬೇಗ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ನಿಮ್ಮ ಅಕ್ಕನ ನಿಮ್ಮ ಅಮ್ಮ ನಾವು ಬ್ಲಾಗ್ ನೋಡಿದ್ರೆ ಹೆಂಗೆ ಹೋಗ್ಕೋತಾರ ನನಗೆ. ನೀನು ತಿನ್ನು ಹ್ಯಾಪಿ ಬರ್ಡೇ ಟು ಮೀ ಮಾಡ್ಕೋಬೇಕು ಫಸ್ಟು. ಚೆನ್ನಾಗಿದೆ. ಎಂಜಾಯ್. ಎಲ್ಲ ಕಮೆಂಟಲ್ಲಿ ವಿಶ್ ಮಾಡಿಬಿಡಿ ಗಾಯ್ಸ್. ಗಾಯ್ಸ್, ನಮ್ಮ ಆಫೀಸಲ್ಲಿ ರೋಬೋಟ್ ಬೇರೆ ತಯಾರಿಸ್ತವ್ರೆ. ಮುಂದೆ ನಮ್ಮನ್ನೆಲ್ಲ ಹಾಕೋಕ್ಕೆ. ಈಗ ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿಬಿಟ್ರೆ ತುಂಬ ಕಷ್ಟ ಗೈಸ್. ಹಿಂಗೆಲ್ಲ ಮಾಡಬಾರ್ದು. ನಾವಿರೋದು ಬೇರೆ ಇನೋವೇಷನ್ ಹಬ್ಬಲ್ಲಿ. ಎಲ್ಲ ಇನೋವೇಟಿವ್ ಏನೇನಿದೆ ಎಲ್ಲ ನೋಡ್ಕೊ ಬಂದಿದ್ದೀವಿ. ಫೋಟೋಗ್ರಫಿ ನಾಟ್ ಅಲೋಡ್. ಅಟ್ಲೀಸ್ಟ್ ಇದಾಗಿತ್ತು, ಸಿಕ್ಕಿದೆ ತೊಗೊಂಡು ಬಂದಿದ್ದೀವಿ. ಈಗ ಸ್ವಲ್ಪ ವರ್ಕ್ ಇದೆ ಮಾಡಬೇಕು. ಹೆಡ್ಫೋನ್ ಕೊಟ್ಟಿದ್ದಾರಲ್ವ, ಅದು ಕಾವ್ಯಂಗೆ ಅಂತ ಕಾವ್ಯರ ಇದು ಪಿ ಜಿಯಲ್ಲಿರೋ ಇಲಿ ಇಷ್ಟ ಆಗ್ಬಿಟ್ಟಿದೆ. ಆ ಇಲಿ ಚೆನ್ನಾಗಿ ಆರ್ಟಿಸ್ಟ್ ಮಾಡಿದೆ ಅಂದರೆ ಫುಲ್ ಇಲಿ ಊಟ ಹಾಕೋದ್ರಲ್ಲಿ ಕಾವ್ಯ ಫೇಮಸ್ ಗೈಸ್.
ನಾನು ಊಟ ತಿನ್ನಿ ಅಂದರೆ ಇಲ್ಲಿಗೆ ಹಾಕ್ಬಿಟ್ಟು ಹಿಂಗೆ ಮಾಡ್ಕೊಬಂದವಳೆ. ಏನು ಹೇಳೋಣ ಇಂಥವ್ರಿಗೆಲ್ಲ ಚೆ ಅದು ಹಿಂಗೆ ರಿಯಾಕ್ಷನ್. ನೋಡಿ ನೋಡಿ ಕಾವ್ಯ ನಾಗವಲ್ಲಿಯಾಗಿ ಬರ್ಲಾಗ್ತದೆ. ಆ ಫ್ಲೋರಿಂದ ಈ ಫ್ಲೋರಿಗೆ ಜಂಪ್ ಆಗಿ ದೀಕ್ಷಿತಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ. ಬಿಕಾಸ್ ಅವರಿಗೊಂದು ಗಿಫ್ಟ್ ಕೊಡೋದಿತ್ತು. ನನ್ನ ಟೀಮ್ ಅವರು ಕೊಟ್ಟಿದ್ರು ನಮ್ಮಿಬ್ಬರಿಗೆ ಅಂತ ಹೇಳಿಬಿಟ್ಟು ಅವರಿಗೆ ನಾನು ತಲುಪಿಸಿ ಅಲ್ಲಿಂದ ಹೊರಟೆ ನಾನು. ಆ ಕಡೆ ಎಲ್ಲಿ ಫೋಟೋ ತಿಸ್ಕೋದ ಅಂದರೆ ಬಾಯ್ ಟಾಟಾ ಸಿ ಯು ಟಾಟಾ ಬಾಯ್. ಅಷ್ಟೇ ಗೈಸ್, ಇವತ್ತಿನ ಆಫೀಸ್ ವ್ಲಾಗ್ ಇದಾಗಿರುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ತುಂಬ ದಿನ ಆದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರನ್ನೂ ಮೀಟಪ್ ಮಾಡಿದೆ. ಇಲ್ಲಿ ಬಂದು ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಡೇನ ಆಫೀಸಲ್ಲಿ. ಐ ಹೋಪ್ ಈ ವಿಡಿಯೋ ನೋಡಿ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಇಂಡಿಪೆಂಡೆನ್ಸ್ ಡೇ ನಾಳೆ ಇದೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.